ಏಷ್ಯಾದ ಅತಿ ದೊಡ್ಡ ವೈಮಾನಿಕ ಪ್ರದರ್ಶನ ಏನಿದೆ ಏರ್ ಶೋ 2025 ಇವತ್ತಿಗೆ 4ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಹಾಗಾಗಿ ಸುಮಾರು ಅರ್ಧ ಗಂಟೆಯಿಂದ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಈ ಒಂದು ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ನಾವೀಗ ಕೋಗಿಲೆ ಕ್ರಾಸ್ ಬಳಿ ಇದ್ದೀವಿ. ಫುಟ್ಪಾತನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ದ್ವಿಚಕ್ರ ವಾಹನ ಸವಾರರು ಅಂತ ಹೇಳ್ಬೋದು. ಕಳೆದ 3 ದಿನಗಳಿಂದ ಈ ಒಂದು ವೈಮಾನಿಕ ಪ್ರದರ್ಶನ ವ್ಯಾವಹಾರಿಕವಾಗಿ ನಡೀತಾ ಇತ್ತು. ಇವತ್ತು ಮತ್ತು ನಾಳೆ ಸಾರ್ವಜನಿಕರಿಗೆ ಈ ಒಂದು ಅನುವು ಮಾಡಿಕೊಟ್ಟಿರುವಂಥದ್ದು ಪ್ರದರ್ಶನನ ವೀಕ್ಷಿಸಲು. ಸದ್ಯ ನೀವು ನೋಡ್ತಾ ಇರ್ಬೋದು, ನಾವು ಕೋಗಿಲೆ ಕ್ರಾಸ್ನಿಂದ ಒಂದು ಯಲಹಂಕದ ವಾಯುನೆಲೆಗೆ ಹೋಗುವಂಥ ಒಂದು ರಸ್ತೆಯ ಮುಂಭಾಗದಲ್ಲಿ ನೀವು ಈಗ ನೋಡ್ತಾ ಇರ್ಬೋದು. ರಸ್ತೆಯಲ್ಲಿ ಫುಟ್ಪಾತ್ನಲ್ಲಿ ವಾಹನ ಸವಾರರು ಚಲಾವಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕಾರಣ ಟ್ರಾಫಿಕ್ ಜಾಮ್ ಆಗ್ತಾ ಇರುವಂಥದ್ದು. ಇವತ್ತು ಲಕ್ಷಾಂತರ ಜನ ಈ ಒಂದು ಏರ್ ಶೋನ ವೀಕ್ಷಿಸಲು ಸಿಟಿಯ ಕಡೆಯಿಂದ ವಾಯುನೆಲೆಯ ಕಡೆಗೆ ಹೋಗ್ತಾ ಇರುವಂಥದ್ದು. ಯಲಹಂಕದ ರೂಟ್ನಲ್ಲಿ ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಕಾರ್ಗಳು ಕೂಡ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಸದ್ಯ ಫುಟ್ಪಾತನ್ನು ಬಳಕೆ ಮಾಡಿಕೊಂಡು ಜನ ಆ ಒಂದು ಏರ್ ಶೋಗೆ ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾಳೆ ಸಾರ್ವಜನಿಕರಿಗೆ ಈ ಒಂದು ವ್ಯವಸ್ಥೆ ಇದೆ ಆ ಒಂದು ಪ್ರದರ್ಶನವನ್ನು ವೀಕ್ಷಿಸೋದಕ್ಕಾಗಿ. ಹಾಗಾಗಿ ದಿನನಿತ್ಯದ ಚಟುವಟಿಕೆಗಳಿಗೆ ಏನು ಜನ ಹೋಗ್ತಾ ಇರ್ತಾರೆ ಅವರಿಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ ಆಗಿದೆ. ಸದ್ಯ ಈಗ ಜನ ಫುಟ್ಪಾತನ್ನು ಬಳಸ್ಕೊಂಡು ದ್ವಿಚಕ್ರ ವಾಹನ ಸವಾರರು ಏರ್ ಶೋಗೆ ಹಾಗೆ ಅವರ ದಿನನಿತ್ಯದ ಚಟುವಟಿಕೆಗಳಿಗೆ ಹೋಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಏಷ್ಯಾದ ಅತಿ ದೊಡ್ಡ ವೈಮಾನಿಕ ಪ್ರದರ್ಶನ ಏನಿದೆ ಏರ್ ಶೋ 2025 ಇವತ್ತಿಗೆ 4ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಹಾಗಾಗಿ ಸುಮಾರು ಅರ್ಧ ಗಂಟೆಯಿಂದ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಈ ಒಂದು ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ನಾವೀಗ ಕೋಗಿಲೆ ಕ್ರಾಸ್ ಬಳಿ ಇದ್ದೀವಿ. ಫುಟ್ಪಾತನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ದ್ವಿಚಕ್ರ ವಾಹನ ಸವಾರರು ಅಂತ ಹೇಳ್ಬೋದು. ಕಳೆದ 3 ದಿನಗಳಿಂದ ಈ ಒಂದು ವೈಮಾನಿಕ ಪ್ರದರ್ಶನ ವ್ಯಾವಹಾರಿಕವಾಗಿ ನಡೀತಾ ಇತ್ತು. ಇವತ್ತು ಮತ್ತು ನಾಳೆ ಸಾರ್ವಜನಿಕರಿಗೆ ಈ ಒಂದು ಅನುವು ಮಾಡಿಕೊಟ್ಟಿರುವಂಥದ್ದು ಪ್ರದರ್ಶನನ ವೀಕ್ಷಿಸಲು. ಸದ್ಯ ನೀವು ನೋಡ್ತಾ ಇರ್ಬೋದು, ನಾವು ಕೋಗಿಲೆ ಕ್ರಾಸ್ನಿಂದ ಒಂದು ಯಲಹಂಕದ ವಾಯುನೆಲೆಗೆ ಹೋಗುವಂಥ ಒಂದು ರಸ್ತೆಯ ಮುಂಭಾಗದಲ್ಲಿ ನೀವು ಈಗ ನೋಡ್ತಾ ಇರ್ಬೋದು. ರಸ್ತೆಯಲ್ಲಿ ಫುಟ್ಪಾತ್ನಲ್ಲಿ ವಾಹನ ಸವಾರರು ಚಲಾವಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕಾರಣ ಟ್ರಾಫಿಕ್ ಜಾಮ್ ಆಗ್ತಾ ಇರುವಂಥದ್ದು. ಇವತ್ತು ಲಕ್ಷಾಂತರ ಜನ ಈ ಒಂದು ಏರ್ ಶೋನ ವೀಕ್ಷಿಸಲು ಸಿಟಿಯ ಕಡೆಯಿಂದ ವಾಯುನೆಲೆಯ ಕಡೆಗೆ ಹೋಗ್ತಾ ಇರುವಂಥದ್ದು. ಯಲಹಂಕದ ರೂಟ್ನಲ್ಲಿ ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಕಾರ್ಗಳು ಕೂಡ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಸದ್ಯ ಫುಟ್ಪಾತನ್ನು ಬಳಕೆ ಮಾಡಿಕೊಂಡು ಜನ ಆ ಒಂದು ಏರ್ ಶೋಗೆ ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾಳೆ ಸಾರ್ವಜನಿಕರಿಗೆ ಈ ಒಂದು ವ್ಯವಸ್ಥೆ ಇದೆ ಆ ಒಂದು ಪ್ರದರ್ಶನವನ್ನು ವೀಕ್ಷಿಸೋದಕ್ಕಾಗಿ. ಹಾಗಾಗಿ ದಿನನಿತ್ಯದ ಚಟುವಟಿಕೆಗಳಿಗೆ ಏನು ಜನ ಹೋಗ್ತಾ ಇರ್ತಾರೆ ಅವರಿಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ ಆಗಿದೆ. ಸದ್ಯ ಈಗ ಜನ ಫುಟ್ಪಾತನ್ನು ಬಳಸ್ಕೊಂಡು ದ್ವಿಚಕ್ರ ವಾಹನ ಸವಾರರು ಏರ್ ಶೋಗೆ ಹಾಗೆ ಅವರ ದಿನನಿತ್ಯದ ಚಟುವಟಿಕೆಗಳಿಗೆ ಹೋಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಏಷ್ಯಾದ ಅತಿ ದೊಡ್ಡ ವೈಮಾನಿಕ ಪ್ರದರ್ಶನ ಏನಿದೆ ಏರ್ ಶೋ 2025 ಇವತ್ತಿಗೆ 4ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಹಾಗಾಗಿ ಸುಮಾರು ಅರ್ಧ ಗಂಟೆಯಿಂದ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಈ ಒಂದು ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ನಾವೀಗ ಕೋಗಿಲೆ ಕ್ರಾಸ್ ಬಳಿ ಇದ್ದೀವಿ. ಫುಟ್ಪಾತನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ದ್ವಿಚಕ್ರ ವಾಹನ ಸವಾರರು ಅಂತ ಹೇಳ್ಬೋದು. ಕಳೆದ 3 ದಿನಗಳಿಂದ ಈ ಒಂದು ವೈಮಾನಿಕ ಪ್ರದರ್ಶನ ವ್ಯಾವಹಾರಿಕವಾಗಿ ನಡೀತಾ ಇತ್ತು. ಇವತ್ತು ಮತ್ತು ನಾಳೆ ಸಾರ್ವಜನಿಕರಿಗೆ ಈ ಒಂದು ಅನುವು ಮಾಡಿಕೊಟ್ಟಿರುವಂಥದ್ದು ಪ್ರದರ್ಶನನ ವೀಕ್ಷಿಸಲು. ಸದ್ಯ ನೀವು ನೋಡ್ತಾ ಇರ್ಬೋದು, ನಾವು ಕೋಗಿಲೆ ಕ್ರಾಸ್ನಿಂದ ಒಂದು ಯಲಹಂಕದ ವಾಯುನೆಲೆಗೆ ಹೋಗುವಂಥ ಒಂದು ರಸ್ತೆಯ ಮುಂಭಾಗದಲ್ಲಿ ನೀವು ಈಗ ನೋಡ್ತಾ ಇರ್ಬೋದು. ರಸ್ತೆಯಲ್ಲಿ ಫುಟ್ಪಾತ್ನಲ್ಲಿ ವಾಹನ ಸವಾರರು ಚಲಾವಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕಾರಣ ಟ್ರಾಫಿಕ್ ಜಾಮ್ ಆಗ್ತಾ ಇರುವಂಥದ್ದು. ಇವತ್ತು ಲಕ್ಷಾಂತರ ಜನ ಈ ಒಂದು ಏರ್ ಶೋನ ವೀಕ್ಷಿಸಲು ಸಿಟಿಯ ಕಡೆಯಿಂದ ವಾಯುನೆಲೆಯ ಕಡೆಗೆ ಹೋಗ್ತಾ ಇರುವಂಥದ್ದು. ಯಲಹಂಕದ ರೂಟ್ನಲ್ಲಿ ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಕಾರ್ಗಳು ಕೂಡ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಸದ್ಯ ಫುಟ್ಪಾತನ್ನು ಬಳಕೆ ಮಾಡಿಕೊಂಡು ಜನ ಆ ಒಂದು ಏರ್ ಶೋಗೆ ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾಳೆ ಸಾರ್ವಜನಿಕರಿಗೆ ಈ ಒಂದು ವ್ಯವಸ್ಥೆ ಇದೆ ಆ ಒಂದು ಪ್ರದರ್ಶನವನ್ನು ವೀಕ್ಷಿಸೋದಕ್ಕಾಗಿ. ಹಾಗಾಗಿ ದಿನನಿತ್ಯದ ಚಟುವಟಿಕೆಗಳಿಗೆ ಏನು ಜನ ಹೋಗ್ತಾ ಇರ್ತಾರೆ ಅವರಿಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ ಆಗಿದೆ. ಸದ್ಯ ಈಗ ಜನ ಫುಟ್ಪಾತನ್ನು ಬಳಸ್ಕೊಂಡು ದ್ವಿಚಕ್ರ ವಾಹನ ಸವಾರರು ಏರ್ ಶೋಗೆ ಹಾಗೆ ಅವರ ದಿನನಿತ್ಯದ ಚಟುವಟಿಕೆಗಳಿಗೆ ಹೋಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಏಷ್ಯಾದ ಅತಿ ದೊಡ್ಡ ವೈಮಾನಿಕ ಪ್ರದರ್ಶನ ಏನಿದೆ ಏರ್ ಶೋ 2025 ಇವತ್ತಿಗೆ 4ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಹಾಗಾಗಿ ಸುಮಾರು ಅರ್ಧ ಗಂಟೆಯಿಂದ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಈ ಒಂದು ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ನಾವೀಗ ಕೋಗಿಲೆ ಕ್ರಾಸ್ ಬಳಿ ಇದ್ದೀವಿ. ಫುಟ್ಪಾತನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ದ್ವಿಚಕ್ರ ವಾಹನ ಸವಾರರು ಅಂತ ಹೇಳ್ಬೋದು. ಕಳೆದ 3 ದಿನಗಳಿಂದ ಈ ಒಂದು ವೈಮಾನಿಕ ಪ್ರದರ್ಶನ ವ್ಯಾವಹಾರಿಕವಾಗಿ ನಡೀತಾ ಇತ್ತು. ಇವತ್ತು ಮತ್ತು ನಾಳೆ ಸಾರ್ವಜನಿಕರಿಗೆ ಈ ಒಂದು ಅನುವು ಮಾಡಿಕೊಟ್ಟಿರುವಂಥದ್ದು ಪ್ರದರ್ಶನನ ವೀಕ್ಷಿಸಲು. ಸದ್ಯ ನೀವು ನೋಡ್ತಾ ಇರ್ಬೋದು, ನಾವು ಕೋಗಿಲೆ ಕ್ರಾಸ್ನಿಂದ ಒಂದು ಯಲಹಂಕದ ವಾಯುನೆಲೆಗೆ ಹೋಗುವಂಥ ಒಂದು
ರಸ್ತೆಯ ಮುಂಭಾಗದಲ್ಲಿ ನೀವು ಈಗ ನೋಡ್ತಾ ಇರ್ಬೋದು, ರಸ್ತೆಯಲ್ಲಿ ಫುಟ್ಪಾತ್ನಲ್ಲಿ ವಾಹನ ಸವಾರರು ಚಲಾವಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕಾರಣ ಟ್ರಾಫಿಕ್ ಜಾಮ್ ಆಗ್ತಾ ಇರುವಂಥದ್ದು. ಇವತ್ತು ಲಕ್ಷಾಂತರ ಜನ ಈ ಒಂದು ಏರ್ ಶೋನ ವೀಕ್ಷಿಸಲು ಜನ ಸಿಟಿಯ ಕಡೆಯಿಂದ ವಾಯುನೆಲೆಯ ಕಡೆಗೆ ಹೋಗ್ತಾ ಇರುವಂಥದ್ದು. ಯಲಹಂಕದ ರೂಟ್ನಲ್ಲಿ ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಕಾರ್ಗಳು ಕೂಡ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಸದ್ಯ ಫುಟ್ಪಾತನ್ನು ಬಳಕೆ ಮಾಡಿಕೊಂಡು ಜನ ಆ ಒಂದು ಏರ್ ಶೋಗೆ ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾಳೆ ಸಾರ್ವಜನಿಕರಿಗೆ ಈ ಒಂದು ವ್ಯವಸ್ಥೆ ಇದೆ ಆ ಒಂದು ಪ್ರದರ್ಶನವನ್ನು ವೀಕ್ಷಿಸೋದಕ್ಕಾಗಿ. ಹಾಗಾಗಿ ದಿನನಿತ್ಯದ ಚಟುವಟಿಕೆಗಳಿಗೆ ಏನು ಜನ ಹೋಗ್ತಾ ಇರ್ತಾರೆ ಅವರಿಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ ಆಗಿದೆ. ಸದ್ಯ ಈಗ ಜನ ಫುಟ್ಪಾತನ್ನು ಬಳಸ್ಕೊಂಡು ದ್ವಿಚಕ್ರ ವಾಹನ ಸವಾರರು ಏರ್ ಶೋಗೆ ಹಾಗೆ ಅವರ ದಿನನಿತ್ಯದ ಚಟುವಟಿಕೆಗಳಿಗೆ ಹೋಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಏಷ್ಯಾದ ಅತಿ ದೊಡ್ಡ ವೈಮಾನಿಕ ಪ್ರದರ್ಶನ ಏನಿದೆ ಏರ್ ಶೋ 2025 ಇವತ್ತಿಗೆ 4ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಹಾಗಾಗಿ ಸುಮಾರು ಅರ್ಧ ಗಂಟೆಯಿಂದ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಈ ಒಂದು ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ನಾವೀಗ ಕೋಗಿಲೆ ಕ್ರಾಸ್ ಬಳಿ ಇದ್ದೀವಿ. ಫುಟ್ಪಾತನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ದ್ವಿಚಕ್ರ ವಾಹನ ಸವಾರರು ಅಂತ ಹೇಳ್ಬೋದು. ಕಳೆದ 3 ದಿನಗಳಿಂದ ಈ ಒಂದು ವೈಮಾನಿಕ ಪ್ರದರ್ಶನ ವ್ಯಾವಹಾರಿಕವಾಗಿ ನಡೀತಾ ಇತ್ತು. ಇವತ್ತು ಮತ್ತು ನಾಳೆ ಸಾರ್ವಜನಿಕರಿಗೆ ಈ ಒಂದು ಅನುವು ಮಾಡಿಕೊಟ್ಟಿರುವಂಥದ್ದು ಪ್ರದರ್ಶನನ ವೀಕ್ಷಿಸಲು. ಸದ್ಯ ನೀವು ನೋಡ್ತಾ ಇರ್ಬೋದು, ನಾವು ಕೋಗಿಲೆ ಕ್ರಾಸ್ನಿಂದ ಒಂದು ಯಲಹಂಕದ ವಾಯುನೆಲೆಗೆ ಹೋಗುವಂಥ ಒಂದು ರಸ್ತೆಯ ಮುಂಭಾಗದಲ್ಲಿ ನೀವು ಈಗ ನೋಡ್ತಾ ಇರ್ಬೋದು, ರಸ್ತೆಯಲ್ಲಿ ಫುಟ್ಪಾತ್ನಲ್ಲಿ ವಾಹನ ಸವಾರರು ಚಲಾವಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕಾರಣ ಟ್ರಾಫಿಕ್ ಜಾಮ್ ಆಗ್ತಾ ಇರುವಂಥದ್ದು. ಇವತ್ತು ಲಕ್ಷಾಂತರ ಜನ ಈ ಒಂದು ಏರ್ ಶೋನ ವೀಕ್ಷಿಸಲು ಜನ ಸಿಟಿಯ ಕಡೆಯಿಂದ ವಾಯುನೆಲೆಯ ಕಡೆಗೆ ಹೋಗ್ತಾ ಇರುವಂಥದ್ದು. ಯಲಹಂಕದ ರೂಟ್ನಲ್ಲಿ ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಕಾರ್ಗಳು ಕೂಡ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಸದ್ಯ ಫುಟ್ಪಾತನ್ನು ಬಳಕೆ ಮಾಡಿಕೊಂಡು ಜನ ಆ ಒಂದು ಏರ್ ಶೋಗೆ ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾಳೆ ಸಾರ್ವಜನಿಕರಿಗೆ ಈ ಒಂದು ವ್ಯವಸ್ಥೆ ಇದೆ ಆ ಒಂದು ಪ್ರದರ್ಶನವನ್ನು ವೀಕ್ಷಿಸೋದಕ್ಕಾಗಿ. ಹಾಗಾಗಿ ದಿನನಿತ್ಯದ ಚಟುವಟಿಕೆಗಳಿಗೆ ಏನು ಜನ ಹೋಗ್ತಾ ಇರ್ತಾರೆ ಅವರಿಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ ಆಗಿದೆ. ಸದ್ಯ ಈಗ ಜನ ಫುಟ್ಪಾತನ್ನು ಬಳಸ್ಕೊಂಡು ದ್ವಿಚಕ್ರ ವಾಹನ ಸವಾರರು ಏರ್ ಶೋಗೆ ಹಾಗೆ ಅವರ ದಿನನಿತ್ಯದ ಚಟುವಟಿಕೆಗಳಿಗೆ ಹೋಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಏಷ್ಯಾದ ಅತಿ ದೊಡ್ಡ ವೈಮಾನಿಕ ಪ್ರದರ್ಶನ ಏನಿದೆ ಏರ್ ಶೋ 2025 ಇವತ್ತಿಗೆ 4ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಹಾಗಾಗಿ ಸುಮಾರು ಅರ್ಧ ಗಂಟೆಯಿಂದ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಈ ಒಂದು ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ನಾವೀಗ ಕೋಗಿಲೆ ಕ್ರಾಸ್ ಬಳಿ ಇದ್ದೀವಿ. ಫುಟ್ಪಾತನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ದ್ವಿಚಕ್ರ ವಾಹನ ಸವಾರರು ಅಂತ ಹೇಳ್ಬೋದು. ಕಳೆದ 3 ದಿನಗಳಿಂದ ಈ ಒಂದು ವೈಮಾನಿಕ ಪ್ರದರ್ಶನ ವ್ಯಾವಹಾರಿಕವಾಗಿ ನಡೀತಾ ಇತ್ತು. ಇವತ್ತು ಮತ್ತು ನಾಳೆ ಸಾರ್ವಜನಿಕರಿಗೆ ಈ ಒಂದು ಅನುವು ಮಾಡಿಕೊಟ್ಟಿರುವಂಥದ್ದು ಪ್ರದರ್ಶನನ ವೀಕ್ಷಿಸಲು. ಸದ್ಯ ನೀವು ನೋಡ್ತಾ ಇರ್ಬೋದು, ನಾವು ಕೋಗಿಲೆ ಕ್ರಾಸ್ನಿಂದ ಒಂದು ಯಲಹಂಕದ ವಾಯುನೆಲೆಗೆ ಹೋಗುವಂಥ ಒಂದು ರಸ್ತೆಯ ಮುಂಭಾಗದಲ್ಲಿ ನೀವು ಈಗ ನೋಡ್ತಾ ಇರ್ಬೋದು, ರಸ್ತೆಯಲ್ಲಿ ಫುಟ್ಪಾತ್ನಲ್ಲಿ ವಾಹನ ಸವಾರರು ಚಲಾವಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕಾರಣ ಟ್ರಾಫಿಕ್ ಜಾಮ್ ಆಗ್ತಾ ಇರುವಂಥದ್ದು. ಇವತ್ತು ಲಕ್ಷಾಂತರ ಜನ ಈ ಒಂದು ಏರ್ ಶೋನ ವೀಕ್ಷಿಸಲು ಜನ ಸಿಟಿಯ ಕಡೆಯಿಂದ ವಾಯುನೆಲೆಯ ಕಡೆಗೆ ಹೋಗ್ತಾ ಇರುವಂಥದ್ದು. ಯಲಹಂಕದ ರೂಟ್ನಲ್ಲಿ ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಕಾರ್ಗಳು ಕೂಡ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಸದ್ಯ ಫುಟ್ಪಾತನ್ನು ಬಳಕೆ ಮಾಡಿಕೊಂಡು ಜನ ಆ ಒಂದು ಏರ್ ಶೋಗೆ ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾಳೆ ಸಾರ್ವಜನಿಕರಿಗೆ ಈ ಒಂದು ವ್ಯವಸ್ಥೆ ಇದೆ ಆ ಒಂದು ಪ್ರದರ್ಶನವನ್ನು ವೀಕ್ಷಿಸೋದಕ್ಕಾಗಿ. ಹಾಗಾಗಿ ದಿನನಿತ್ಯದ ಚಟುವಟಿಕೆಗಳಿಗೆ ಏನು ಜನ ಹೋಗ್ತಾ ಇರ್ತಾರೆ ಅವರಿಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ ಆಗಿದೆ. ಸದ್ಯ ಈಗ ಜನ ಫುಟ್ಪಾತನ್ನು ಬಳಸ್ಕೊಂಡು ದ್ವಿಚಕ್ರ ವಾಹನ ಸವಾರರು ಏರ್ ಶೋಗೆ ಹಾಗೆ ಅವರ ದಿನನಿತ್ಯದ ಚಟುವಟಿಕೆಗಳಿಗೆ ಹೋಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.